ಶಿವಾಜಿಯ ಈ ಶಕ್ತಿಯನ್ನ ಅರಿತ ಔರಂಗಜೇಬ್ ಶಿವಾಜಿಯನ್ನ ಹತ್ತಿಕ್ಕಲು ತನ್ನ ಮಾವನಾದ ಶಾಯಿಸ್ತಾ ಖಾನ್ನನ್ನ ದಕ್ಷಿಣದ ಸುಬೇದಾರನಾಗಿ ನೇಮಿಸುತ್ತಾನೆ. 1.5 ಲಕ್ಷದ ವಿಶಾಲವಾದ ಸೈನ್ಯದೊಂದಿಗೆ ಶಾಯಿಸ್ತಾ ಖಾನ್ನನ್ನ ಪುಣೆಗೆ ಕಳಿಸುತ್ತಾರೆ. ಶಾಯಿಸ್ತಾ ಖಾನ್ ಪುಣೆಯನ್ನ ಆಕ್ರಮಿಸಿಕೊಂಡು ಶಿವಾಜಿಯ ಬಾಲ್ಯ ನಿವಾಸವಾದ ಲಾಲ್ ಮಹಲ್ನಲ್ಲಿಯೇ ವಾಸಿಸತೊಡಗುತ್ತಾನೆ. ಸತತ 3 ವರ್ಷಗಳವರೆಗೆ ಶಾಯಿಸ್ತಾ ಖಾನ್ ಸಿಕ್ಕ ಕಡೆಯೆಲ್ಲ ಕೊಳ್ಳೆ ಹೊಡೆಯತೊಡಗುತ್ತಾನೆ. ಶಾಯಿಸ್ತಾ ಖಾನ್ನ ಈ ಅಕ್ರಮಗಳನ್ನ ತಡೆಗಟ್ಟಲು ಶಿವಾಜಿಯು 1663 ಏಪ್ರಿಲ್ ತಿಂಗಳ ರಾತ್ರಿ ಕೇವಲ 200 ಸೈನಿಕರೊಂದಿಗೆ ಪುಣೆಯ ಲಾಲ್ ಮಹಲ್ ಮೇಲೆ ದಾಳಿ ನಡೆಸುತ್ತಾರೆ. ಮುಘಲ್ ಸಾಮ್ರಾಜ್ಯದ ಸೈನಿಕರಂತೆ ವೇಷ ಧರಿಸಿಕೊಂಡು ಗೆರಿಲ್ಲಾ ಮಾದರಿಯ ಯುದ್ಧ ತಂತ್ರದಿಂದ ಕೋಟೆಯ ಒಳಗೆ ನುಗ್ಗಿದ ಶಿವಾಜಿ ಹಾಗೂ ಅವರ ಸೈನ್ಯದಿಂದ ಕಕ್ಕಾಬಿಕ್ಕಿಯಾದ ಶಾಯಿಸ್ತಾ ಖಾನ್ ಕಿಟಕಿಯಿಂದ ಹೊರಜಿಗಿದು ತಪ್ಪಿಸಿಕೊಳ್ಳುತ್ತಾನೆ. ಆದರೆ ಶಿವಾಜಿಯ ಪ್ರಹಾರದಿಂದ ತನ್ನ 3 ಬೆರಳುಗಳನ್ನ ಕಳೆದುಕೊಳ್ಳುತ್ತಾನೆ.